ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ರಾಘವೇಂದ್ರ ಕ್ರಿಯೇಷನ್ಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನವೆಂಬರ್ 2ನೇ ತಾರೀಕು ಕಿರು ದೀಪಾವಳಿ ಅಂತ ಆಚರಣೆ ಮಾಡುವ ತುಳಸಿ ಹಬ್ಬ, ತುಳಸಿ ವಿವಾಹ ಅಥವಾ ಉತ್ಪನ್ನ ದ್ವಾದಶಿ ಅಂತ ಕರೆಯುವ ತುಳಸಿ ಹಬ್ಬದ ಒಂದು ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅನ್ನೋದನ್ನು ಸಹ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತುಳಸಿ ಹಬ್ಬ ಅಥವಾ ತುಳಸಿ ಮದುವೆಗೆ ಯಾವೆಲ್ಲ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು, ಯಾವ ರೀತಿಯಾದಂಥ ರಂಗೋಲಿಯನ್ನು ಹಾಕಬೇಕು, ಯಾವ ನೈವೇದ್ಯವನ್ನು ಮಾಡಬೇಕು, ಯಾವ ಮಂತ್ರವನ್ನು ಹೇಳಬೇಕು, ಮುಖ್ಯವಾಗಿ ತುಳಸಿ ಲಗ್ನದಲ್ಲಿ ಅಥವಾ ತುಳಸಿ ಮದುವೆಯಲ್ಲಿ ಈ ಎರಡು ವಸ್ತುಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳು ಅಭಿಷ್ಟಗಳು ಸಹ ಸಿದ್ಧಿಯಾಗುತ್ತದೆ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬರಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನವೆಂಬರ್ 2ನೇ ತಾರೀಕು ನಾವು ತುಳಸಿ ವಿವಾಹವನ್ನು ಮಾಡ್ತಾ ಇದ್ದೀವಿ. ಆದರೆ ಆ ದಿನ ನಮಗೆ ತುಳಸಿ ವಿವಾಹ ಅಂದರೆ ತುಳಸಿ ಮದುವೆಯನ್ನು ಮಾಡೋಕ್ಕಾಗಲ್ಲ ಅನ್ನೋರು ಮುಂದೆ ಇದೇ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿನ ಮಾಡ್ಬೋದು. ಇಲ್ಲ ಅಂತಂದರೆ ಹುಣ್ಣಿಮೆ ದಿನ ನಮಗೆ ಆಗಲ್ಲ ಅಂದರೆ ಕಾರ್ತಿಕ ಮಾಸ ಮುಗಿಯುವ ಒಳಗಡೆ ಶುಕ್ರವಾರ, ಮಂಗಳವಾರ, ಸೋಮವಾರ ಈ ರೀತಿಯಾಗಿ ಒಂದು ಯಾವ ದಿನ ಶುಭ ದಿನ ಇರುತ್ತಲ್ಲ ಆ ದಿನ ನೋಡಿ ನಾವು ಮಾಡ್ಬೋದು ಸ್ನೇಹಿತರೆ. ಕಾರಣಾಂತರಗಳಿಂದ ಮಾಡೋಕ್ಕಾಗದೇ ಇರೋರಿಗೆ ಈ ಒಂದು ದಿನಗಳಲ್ಲಿ ಮಾಡ್ಬೋದು. ಇನ್ನು ಮೊದಲಿಗೆ ನಾವು ತುಳಸಿ ಹಬ್ಬದ ಅಥವಾ ತುಳಸಿ ಮದುವೆ ದಿವಸ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗೋಮೂತ್ರವನ್ನು ಹಾಕಿ ಎಲ್ಲಿ ನಾವು ತುಳಸಿ ಮದುವೆಯನ್ನು ಮಾಡ್ತೀವಲ್ಲ ಆ ಜಾಗವನ್ನು ಸಹ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನವನ್ನೆಲ್ಲ ಮಾಡಿಕೊಂಡು ಆದ ನಂತರ ತುಳಸಿ ವಿವಾಹಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಮೊದಲಿಗೆ 1 ದಿವಸ ಅಥವಾ 2 ದಿವಸಕ್ಕಿಂತ ಮುಂಚೆ ತುಳಸಿ ಪಾಟನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸುಣ್ಣ ಬಣ್ಣವನ್ನೆಲ್ಲ ಮಾಡಿ ಆ ನಂತರ ಅದನ್ನು ಶೃಂಗರಿಸಿ ಇಟ್ಕೊಳ್ಬೇಕಾಗುತ್ತದೆ. ಆದರೆ ತುಳಸಿ ಮದುವೆಯನ್ನು ನಾವು ಯಾವ ದಿವಸ ಮಾಡ್ತೀವಲ್ಲ, ನವೆಂಬರ್ 2ನೇ ತಾರೀಕು ಭಾನುವಾರ ಮಾಡ್ತೀವಲ್ಲ ಆ ಸಮಯದಲ್ಲಿ ನಾವು ತುಳಸಿ ಹಬ್ಬದ ದಿನ ಯಾವ ಜಾಗದಲ್ಲಿ ತುಳಸಿಯನ್ನು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಆ ಜಾಗವನ್ನು ಆದಷ್ಟು ನಿಮಗೆ ಎಲ್ಲಾದರೂ ಸಗಣಿ ಸಿಕ್ಕರೆ ತಂದು ಸಾರಿಸಿ ಗುಡಿಸಿ ರಂಗೋಲಿಯನ್ನು ಹಾಕಿ ಆಮೇಲೆ ತುಳಸಿಯನ್ನು ಅಲ್ಲಿ ಒಂದು ಪೀಠದ ಮೇಲೆ ಇಟ್ಟು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಮೊದಲಿಗೆ ನಾವು ಜಾಗವನ್ನು ಸ್ವಚ್ಛ ಮಾಡಿದ ನಂತರ ಅಲ್ಲಿ ಶಂಖ, ಚಕ್ರ, ಕಮಲ, ಅಷ್ಟದಳ ಪದ್ಮ ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿ ಅಲ್ಲಿ ಒಂದು ಮಣೆಯನ್ನು ಇಟ್ಟು ಮಣೆ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನಮ್ಮ ತುಳಸಿ ಗಿಡವನ್ನು ಇಟ್ಟು ಆ ನಂತರ ತುಳಸಿ ಗಿಡಕ್ಕೆ ಜೊತೆಗೆ ಒಂದು ನೆಲ್ಲಿಕಾಯಿಯ ಟೊಂಗೆ ಅಥವಾ ನೆಲ್ಲಿಕಾಯಿ ಕೊನೆಯನ್ನು ಸಿಗಿಸಿ ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಆ ನಂತರ ತಪ್ಪದೆ ತುಳಸಿ ವಿವಾಹಕ್ಕೆ ಮಲ್ಲಿಗೆ ಹೂವು, ಹಸಿರು ಬಳೆ, ಹಸಿರು ಸೀರೆ, ಹಸಿರು ಬ್ಲೌಸ್ ಪೀಸು ಈ ರೀತಿಯಾಗಿ ಇಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಅನ್ನೋದು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಹಸಿರು ಬಳೆ, ಹಸಿರು ಹೂ, ಸೀರೆ ಮತ್ತು ಮಲ್ಲಿಗೆ ಹೂವನ್ನಂತೂ ತಪ್ಪದೆ ಇಡಲೇಬೇಕಾಗುತ್ತದೆ. ಇನ್ನು ನಾವು ಸೀರೆ ಉಡಿಸಲ್ಲ ಅನ್ನೋರು ಬ್ಲೌಸ್ ಪೀಸನ್ನಾದರೂ ಇಡ್ಬೋದು ಸ್ನೇಹಿತರೆ. ಮತ್ತು ಒಂದು ಅರಿಶಿಣದ ಕೊಂಬನ್ನು ತಾಳಿ ರೂಪದಲ್ಲಿ ಮಾಡಿ ಮತ್ತು ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ಗಿಡಕ್ಕೆ ಕಟ್ಟಬೇಕಾಗುತ್ತದೆ. ಆನಂತರ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ದೀಪಗಳನ್ನು ಹಚ್ಚಿ ಇಡಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ತುಳಸಿಯನ್ನು ಮದುವೆ ಮಾಡಬೇಕಾದಾಗ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಇಟ್ಟು ಆ ದಿಕ್ಕಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಇನ್ನು ತುಳಸಿ ಮದುವೆಯಲ್ಲಿ ಮುಖ್ಯವಾಗಿ ನಾವು ಗಣಪತಿ ಪೂಜೆಯನ್ನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಗಣಪತಿ ಪೂಜೆಯನ್ನು ಮಾಡಬಾರ್ದು. ಇನ್ನು ನಾವು ಈ ಒಂದು ತುಳಸಿ ಹಬ್ಬಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ಗಂಧ, ಬಳೆ, ಗೆಜ್ಜೆ ವಸ್ತ್ರ ಮತ್ತು ತೆಂಗಿನಕಾಯಿ, ಬಾಳೆಹಣ್ಣು ಈ ರೀತಿಯಾಗೆಲ್ಲ ಸಿದ್ಧ ಮಾಡ್ಕೊಂಡು ನಂತರ ನೈವೇದ್ಯಕ್ಕೆ ಬೆಲ್ಲ ಮತ್ತು ಅವಲಕ್ಕಿಯಿಂದ ಮಾಡಿದಂಥ ಪಂಚಕಜ್ಜಾಯವನ್ನು ನೈವೇದ್ಯ ಮಾಡ್ಬೋದು. ನಮಗೆ ಅಡುಗೆ ಮಾಡುವಷ್ಟು ಟೈಮ್ ಇದೆ ಅಂದರೆ ನಾವು ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡ್ಬೋದು. ಇಲ್ಲಾಂದರೆ ಕಡಲೆಕಾಳು, ಉಸರಿ, ಕೋಸಂಬರಿ ಈ ರೀತಿಯಾಗಿ ಮಾಡಿ ನಾವು ನೈವೇದ್ಯವನ್ನು ಮಾಡ್ಬೋದು ಸ್ನೇಹಿತರೆ. ಇನ್ನು ಆ ದಿನ ಸಾಯಂಕಾಲ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ದೀಪಗಳನ್ನ ಹಚ್ಚಿ ತುಳಸಿ ಮದುವೆ ದಿವಸ ಕಿರು ದೀಪಾವಳಿ ಅಂತ ಕರಿತೀವಿ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿಯ ದೀಪಾರತಿಯನ್ನು ಸಹ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತದೆ.
ಮತ್ತು ಆ ದಿನ ತಪ್ಪದೆ ಅಕ್ಕಪಕ್ಕದ ಮುತ್ತೈದರನ್ನ ಕರೆದು ತುಳಸಿ ವಿವಾಹದ ಪೂಜೆಯನ್ನು ಮಾಡಬೇಕಾಗುತ್ತದೆ. ಎಲ್ಲ ಆದ ನಂತರ ಬೆಟ್ಟದ ನೆಲ್ಲಿಕಾಯ ಆರತಿಯನ್ನು 3 ಸತಿ ಮಾಡಿ, ಆಮೇಲೆ ಅಕ್ಕಪಕ್ಕದ ಮನೆಯವ್ರನ್ನ ಕರೆದು ಧೂಪ ದೀಪ ನೈವೇದ್ಯ ಎಲ್ಲ ಆದ ನಂತರ ಅವ್ರಿಗೆ ಅರಿಶಿಣ ಕುಂಕುಮ ಎಲ್ಲವನ್ನು ಕೊಟ್ಟ ನಂತರ ಅವರು ಬಂದು ಹೋದ ನಂತರ ನಾವು ಕೆಂಪಾರತಿಯನ್ನು ಮಾಡಿ ದೃಷ್ಟಿಯನ್ನು ತೆಗಿಬೇಕಾಗುತ್ತದೆ ಸ್ನೇಹಿತರೆ. ಮುಖ್ಯವಾಗಿ ನಾವು ಈ ಒಂದು ತುಳಸಿ ಮದುವೆಯಲ್ಲಿ ತಾಂಬೂಲವನ್ನು ಬಂದಂಥ ಮುತ್ತೈದರಿಗೆ ಕೊಡಬೇಕು ಸ್ನೇಹಿತರೆ. ಒಂದು ಬಾಳೆಹಣ್ಣು, ತಾಂಬೂಲ, ಅರಿಶಿನ ಕುಂಕುಮ ಕೊಟ್ಟು ನಾವು ಮಾಡಿದಂಥ ಪ್ರಸಾದವನ್ನು ಅವರಿಗೆ ಕೊಟ್ಟು ಕಳಿಸ್ಬೇಕು. ಹಾಗಾಗಿ ಈ ಎಲ್ಲ ವಸ್ತುಗಳನ್ನ ನಾವು ಮುಂಚೆನೇ ಸಿದ್ಧಪಡಿಸಿ ಇಟ್ಕೊಳ್ಬೇಕು. ಮುಖ್ಯವಾಗಿ ಅರಿಶಿಣ ಕುಂಕುಮ, ಗಂಧ, ಅಕ್ಷತೆ, ಹೂವು, ಹಣ್ಣು, ಮತ್ತು ನಿಮಗೆ ಕಬ್ಬು ಸಿಕ್ಕಿದರೆ ಕಬ್ಬನ್ನು ಸಹ ಮಂಟಪದ ರೀತಿಯಲ್ಲಿ ತಯಾರು ಮಾಡಿ ಅದರಲ್ಲಿ ತುಳಸಿ ಗಿಡವನ್ನು ಇಟ್ಟು ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯ ಒಂದು ಫಲ ಅನ್ನೋದು ಸಿಗುತ್ತದೆ. ಯಾಕಂತಂದರೆ ತುಳಸಿ ಲಕ್ಷ್ಮಿಯ ಒಂದು ಪ್ರತಿರೂಪ. ಲಕ್ಷ್ಮೀ ದೇವಿಗೆ ಕಬ್ಬು ಅಂದರೆ ತುಂಬ ಪ್ರಿಯ. ಹಾಗಾಗಿ ಕಬ್ಬು ಸಿಕ್ಕಿದರೆ ಆ ದಿನ ತಂದು ಇಟ್ಟು ಪೂಜೆಯನ್ನು ಮಾಡಿ ಸ್ನೇಹಿತರೆ. ಇನ್ನು ಧೂಪ ದೀಪ ನೈವೇದ್ಯ ಎಲ್ಲ ಆದ ನಂತರ ತುಳಸಿ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ, ತುಳಸಿ ಭಜನೆ ಹಾಡುಗಳು, ಈ ರೀತಿಯಾಗಿ ತುಳಸಿ ಮಂತ್ರಗಳನ್ನ ಕೇಳಬೇಕು ಸ್ನೇಹಿತರೆ. ಇದಿಷ್ಟು ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಂಡು ಸರಳ ರೀತಿಯಲ್ಲಿ ತುಳಸಿ ವಿವಾಹವನ್ನು ಮಾಡುವ ಒಂದು ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಮತ್ತೊಂದು ಆಧ್ಯಾತ್ಮಿಕ ಒಂದು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ಒಳ್ಳೆಯ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ.